ಮುಂದೆ ಹೇಳುವಾಗೆ ಸೀತಾ ದರ್ಶನ ಕುರಿತು ಓಂ ನಮೋ ಹನುಮತೆ ನಮಃ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಂಡು ಮುಂದಿನ ಕಥೆಗೆ ಹೋಗೋಣ. ನಾವು ಇದ್ದಕ್ಕಿದ್ದಾಗ ಒಂದಿನ ಮಠ ಮಧ್ಯಾಹ್ನದ ಸಮಯದಲ್ಲಿ ಹನುಮಂತನ ಕಿವಿಗೆ ದೂರದಲ್ಲಿ ಯಾವುದೋ ಹೆಂಗಸು ಆಳ್ತಾ ಇರತಕ್ಕಂಥ ಶಬ್ದ ಕೇಳಿಸ್ತು. ಅದರ ಮಧ್ಯದಲ್ಲಿ ರಾಮ ರಾಮ ಅನ್ನೋದು ಕೂಡ ಶಬ್ದ ಕೇಳಿಸ್ತಾ ಇದೆ. ತಕ್ಷಣ ಅವನು ಶಬ್ದ ಬರ್ತಾ ಇರೋ ಕಡೆ ಆಲಿಸ್ತಾ ಹೋಗ್ತಾನೆ. ಸುತ್ತಮುತ್ತ ತಿರುಗಿ ನೋಡ್ತಾನೆ. ಉಳಿದ 4 ವಾನರು ಸಹ ಮರಗಳನ್ನು ಹತ್ತಿ ಸುತ್ತಮುತ್ತ ಹುಡುಕಾಡ್ತಾರೆ. ಅಷ್ಟರಲ್ಲಿ ಆ ಅಳುವಿನ ಶಬ್ದ ಇನ್ನಷ್ಟು ಹತ್ತಿರದಿಂದ ಕೇಳಿಸ್ತಾ ಇದೆ. ಮತ್ತೆ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಆ ಧ್ವನಿ ಆಕಾಶದಿಂದ ಬರ್ತಾ ಇತ್ತು. ಇದೇನು ವಿಚಿತ್ರ ಅಂತ ಎಲ್ಲರೂ ಮೇಲೆ ತಲೆ ಎತ್ತಿ ನೋಡ್ತಾರೆ. ಏನಿರ್ಬೋದು ಇದು ಅಂತ. ದೂರದಲ್ಲಿ ರಾಕ್ಷಸ ಚಿಹ್ನೆಗಳಿರ್ತಕ್ಕಂಥ ರಥ ಕಾಣಿಸುತ್ತೆ ಮೇಲೆ. ಏನಿರ್ಬೋದು ನೋಡೋಣ ಅಂತಂದಾಗ ಅವರೆಲ್ಲರೂ ಕೂಡ ಇದು ವಾಲಿಯ ಕುತಂತ್ರ ಇರಬೇಕು ಅಂದ್ಕೊಳ್ತಾರೆ. ಇನ್ನು ವಾಲಿನೇ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾನೆ ಮೇಲೆ, ಬೆಟ್ಟದ ಮೇಲೆ ಇಳಿದೇ ಇರುವ ಹಾಗೇ ಅವನ ಒಂದು ಚಮತ್ಕಾರ ಮಾಡ್ತಿದ್ದಾನೆ ನೋಡಿ. ಎಲ್ಲ ಬೇಗ ಲೆಕ್ಕ ಹಾಕ್ಕೊಂಡ್ರು. ಬೆಟ್ಟದ ಮೇಲೆ ಬಂದರೆ ತಾನೇ ಅವನ ತಲೆ ಒಡೆದು ಹೋಗುತ್ತೆ, ಶಾಪ. ಆದ್ರೀಗ ಬೆಟ್ಟದ ಮೇಲೆ ಇಳಿದೇನೆ ಯಾವುದೋ ನೌಕೆಯಿಂದ ಬಂದ ಮೇಲೆ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿಸ್ತಾ ಇದ್ದಾನೆ. ಅಯ್ಯೋಯ್ಯೋ ಎಂಥ ಕೆಲಸ ಆಗ್ಬಿಡ್ತು ಅಂತ ಅನ್ಕೋತಾರೆ. ಅವನೇ ಇರಬೇಕು, ನಾವೆಲ್ಲರೂ ಆ ಕಡೆ ನೋಡಲಿ ಅಂತ ಮಾಡ್ತಿದ್ದಾನೆ. ಶ್ರೀಕಂಠ ಹಾಕ್ಕೊಂಡು ರಾಮ ಅಂತ ಏನೋ ಅಂತಿದ್ದಾನೆ, ಅರ್ಥವಾಗ್ತಾ ಇಲ್ಲ ಅಂತೇಳಿ ಎಲ್ಲರೂ ನೋಡ್ತಾ ಇದ್ದಾರೆ. ಅಳುವಿನ ಧ್ವನಿ ಇನ್ನೂ ಹತ್ತಿರವಾಯಿತು. ಅಳುವಿನ ಜೊತೆಗೆ ಅವಳು ಮಧ್ಯದಲ್ಲಿ ರಾಮ ಲಕ್ಷ್ಮಣ ಅಂತ ಕೂಡ ಕೂಗ್ತಾ ಇರ್ತಕ್ಕಂಥ ಶಬ್ದ ಕೇಳಿಸ್ತದೆ. ಆವಾಗಿಂದಲೇ ಕೇಳ್ತಾ ಇದೆ ಅದೇ ರೀತಿಯಾಗಿ. ಇದು ಯಾರ ಹೆಸರು ಅಂತ ಅವರೆಲ್ಲರೂ ಕೂಡ ಅಂದ್ಕೊಳ್ತಾ ಇರುವಷ್ಟರಲ್ಲಿ ಮೇಲಿಂದ ಒಂದು ಚಿಕ್ಕ ಮೂಟೆ ಇವ್ರ ತಲೆ ಮೇಲೆ ಬೀಳುತ್ತೆ, ಹತ್ತಿರ ಬಂದು ಬೀಳುತ್ತೆ. ಅಂದರೆ ರಾಮ ಲಕ್ಷ್ಮಣ ಅಂತ ಕೂಗ್ತಾ ಇದ್ದು ಏನಿರ್ಬೋದು, ಯಾರಿರ್ಬೋದು, ರಾಮ ಲಕ್ಷ್ಮಣ ಯಾರಿರ್ಬೋದು, ಯಾತಕ್ಕೆ ಕೂಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡಿ ಮೇಲೆ ನೋಡ್ತಾ ಇರಬೇಕಾದ್ರೆ ಅವ್ರ ತಲೆಗಳು ಒಡೆದೋಗುತ್ತೇನೋ ಅನ್ನೋ ರೀತಿಯಲ್ಲಿ ಕೆಳಗೊಂದು ಮೂಟೆ ದಬಕ್ಕಂದು ಬೀಳುತ್ತೆ. ಅವರುಗಳೆಲ್ಲ ಕೂಡ ಆ ಮೂಟೆಯನ್ನು ಆಕಾಶದಲ್ಲಿ ಹೋಗ್ತಾ ಇರತಕ್ಕಂಥ ರಥವನ್ನು ನೋಡುವಷ್ಟರಲ್ಲಿ ಆ ರಥ ಮಿಂಚಿನಂತೆ ದಕ್ಷಿಣ ದಿಕ್ಕಿಗೆ ಹಾರ್ತಾ ಕಣ್ಮರೆಯಾಗಿ ಹೋಗ್ಬಿಡುತ್ತೆ. ಯಾಕೆ ಬಂತಿದು, ಎಲ್ಲಿಂದ ಬಂತು ಅಂತ ಹೇಳಿ ವಿಮರ್ಶೆ ಮಾಡಿ ನೋಡೋದ್ರೊಳಗಾಗಿ ದಕ್ಷಿಣದ ಕಡೆಗೆ ಒಂದು ಕ್ಷಣಾರ್ಧದಲ್ಲಿ ಅಲ್ಲಿಂದ ಹಾರೋಗ್ಬಿಡುತ್ತೆ ಆ ರಥ. ಆ ಕ್ಷಣಾರ್ಧದಲ್ಲಿ ಅವರ ಕಣ್ಣಿಗೆ ಆ ರಥದಲ್ಲಿ ಇದ್ದುದು ರಾವಣಾಸುರನೇನೋ ಅನ್ನಿಸ್ತದೆ. ಅವ್ರಿಗೆ ಗೊತ್ತಲ್ಲ ಅಲ್ಲಿ ಆ ದಕ್ಷಿಣದ ಭಾಗದಲ್ಲಿ ಇದ್ದಾನೆ ಅನ್ನೋದು ಇವರಿಗೆಲ್ಲರಿಗೂ ಗೊತ್ತು. ಅವನೇ ಆಗಾಗ ಬರ್ತಿರ್ತಾನೆ ಈ ಥರ ಅನ್ನೋದು ಗೊತ್ತು. ಅವನಿರ್ಬೋದೇನೋ ಅನ್ನಿಸ್ತಂತೆ. ಅವನಿಗೆ ಯಾರೋ ಮಾನವ ಯುವತಿಯನ್ನು ಬಲಾತ್ಕಾರವಾಗಿ ರಥದಲ್ಲಿ ಹಾಕ್ಕೊಂಡು ಹಾರಿಸ್ಕೊಂಡು ಹೋಗ್ತಾ ಇದ್ದಂತೆ ಕಾಣಿಸ್ತಂತೆ. ಆಗಲೇ ಅವ್ರಿಗೆ ಅನ್ನಿಸೋದು ಇದು ರಾವಣಾಸುರನ ಕಥೆನೇ ಇರಬೇಕು, ಅವನೇನೇ ಹೀಗೆ ಮಾಡೋದು. ಅದರಲ್ಲೂ ಯಾರೋ ಮಾನವ ಹೆಂಗಸನ್ನು ಹಿಡ್ಕೊಂಡು ಹೋಗ್ತಿದ್ರು ಅಂತ ಕಾಣ್ತಾ ಇದೆ. ಅದು ದಕ್ಷಿಣದ ಕಡೆ ಹೊಟ್ಟೋದ, ಅವನ ಕಡೆ ಇದೆ, ಅದು ಅವನೇ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಗಳಗಳ ಅಂತ ಅಳ್ತಾ ಇರ್ತಕ್ಕಂಥ ಅವಳು ತನ್ನ ಮೈ ಮೇಲಿನ ಆಭರಣಗಳನ್ನು ತೆಗೆದು ತಲೆ ಮೇಲೆ ಹೊದ್ದಿದ್ದ ಉತ್ತರಿಯಲ್ಲಿ ಜೋಪಾನವಾಗಿ ಮೂಟೆ ಕಟ್ಟಿ ಕೆಳಕ್ಕೆ ಎಸೆದಿದ್ದಳು ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಆ ಸಾಧ್ವಿ ಇರಬೇಕು ಆಳ್ತಾ ಇರ್ತಕ್ಕಂಥವಳು ಕಷ್ಟದಲ್ಲಿ ಈ ಒಂದು ಒಡವೆಗಳನ್ನು ಆಭರಣಗಳನ್ನು ತನ್ನ ಸೆರಗಿನಿಂದ ಹಾರಿಸಿ ಕಟ್ಟಿ ಕೆಳಗೆ ಬೀಸಾಕಿದ್ದಾಳೆ. ಆ ಆಭರಣಗಳು ಸೀರೆ ಅಂಚು ಇವುಗಳನ್ನು ನೋಡಿ ತನ್ನವರು ಯಾರಾದರೂ ತನಗೆ ಸಹಾಯ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದಲೇ ಅವಳದನ್ನು ಬಿಸಾಕ್ಬಿಟ್ಟಿದ್ದಾಳೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಿದೆ. ಈ ರಾವಣಾಸುರನಿಗೆ ಈ ವಯಸ್ಸಿನಲ್ಲಿ ಇಂಥ ಬುದ್ಧಿ ಯಾಕೆ ಬಂತು?
ಅಂತ ಬೈದುಕೊಡ್ತಾ ಸುಗ್ರೀವ ಹನುಮಂತರು ಆ ಬಟ್ಟೆ ಗಂಟನ್ನು ಹುಷಾರಾಗಿ ಪರಿಶೀಲನೆ ಮಾಡಿ ನೋಡ್ತಾ ಇದ್ದಾರೆ. ಅದನ್ನು ಆ ಮೂಟೆಯನ್ನು ಏನಿರ್ಬೋದಿದು, ಈ ರಾವಣಾಸುರನಿಗೆ ಯಾಕೆ ಈ ಕೆಟ್ಟ ಬುದ್ಧಿ ಬಂದಿದೆ, ಇವನಿಗೆ ಮಾನವ ಹೆಂಗಸನ್ನು ಯಾಕೆ ಹಿಡ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಆ ಮೂಟೆಯನ್ನು ತೊಗೊಂಬನ್ನಿ ಅಂಥೇಳಿ ಮುಂದೆ ಏನು ಮಾಡ್ತಾರೆ ನೋಡೋಣ ಆ ಮೂಟೆನ. ಜೈ ಗುರುದತ್ತ, ಶ್ರೀ ಗುರುದತ್ತ.